ಎಲ್ರಿಗೂ ವೆಲ್ಕಮ್ ಟು ಸೂಪರ್ ಸೀರಿಯಲ್ಸ್. ಸೀತಾರಾಮ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ನೀಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಕೂಡ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಸಿಹಿ ಮತ್ತೆ ಸುಬ್ಬಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಸಿಹಿ ಸುಬ್ಬಿ ನೀನು ಸುಮ್ಮನೆ ನಿಂತ್ಕೊಂಡು ನಾನು ಹೇಳೋದೆಲ್ಲ ನೆನ್ಪಿಡ್ಕೋಬೇಕು, ನೀನು ಮಲ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸುಬ್ಬಿ ನನ್ನ ಬಿಟ್ಬಿಡು, ನೀನು ನಾನು ದಯವಿಟ್ಟು ಮಲ್ಕೋಬೇಕು, ಅದೇನೇ ಇದ್ರು ಬೆಳಗ್ಗೆ ಹೇಳು ಅಂದಾಗ ಇಲ್ಲ ನೀನು ಇವಾಗ ನನ್ನ ಮಾತನ್ನ ಕೇಳಿಸ್ಕೋಬೇಕು ಸುಬ್ಬಿ, ಇಲ್ಲ ಅಂದರೆ ನೀನು ಸಿಕ್ಕಾಕೋಬಿಡ್ತೀಯ. ಬಡ್ಡಿ ಬಂಗಾರಮ್ಮ ಆಂಟಿ ನಿನ್ನ ನಾನಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದಾಗ ಹೌದಾ ಅದೇನು ಹೇಳ್ಕೊ ನನಗೆ ಆಗಲ್ಲ ಇದೆಲ್ಲ ಅಂತ ಹೇಳ್ತಾಳೆ ಸುಬ್ಬಿ. ಅವಾಗ ಸಿಹಿ ಹೇಳ್ತಾಳೆ ಇವಾಗ ನಾನು ಹೇಳೋದೆಲ್ಲ ನೀನು ನೆನ್ಪಿಡ್ಕೊಂಡು ಅವ್ರು ಕೇಳಿದಾಗ ಹೇಳಬೇಕು ಅಂತ. ಅವಾಗ ಸುಬ್ಬಿ ಇದೆಲ್ಲ ನನ್ಗಾಗಲ್ಲ, ಸುಮ್ಮನೆ ನನ್ನ ಬಿಟ್ಬಿಡು, ನಾನು ಮಲ್ಕೋಬೇಕು, ನಾನು ನಿದ್ದೆ ಮಾಡಬೇಕು ಅಂದಾಗ ಇವತ್ತು ನಿದ್ದೆ ಕೆಟ್ಟರು ಪರವಾಗಿಲ್ಲ, ನಾನು ಹೇಳೋದನ್ನ ನೆನ್ಪಿಡ್ಕೊ ಅಂತ ಹೇಳ್ಬಿಟ್ಟು ಬಡ್ಡಿ ಬಂಗಾರಮ್ಮ ಆಂಟಿ ಆಕೋಶ್ ಅವ್ರ ಮದುವೆಯಲ್ಲಿ ನಮ್ಮಮ್ಮ ಮತ್ತೆ ಸೀತಾ ಮತ್ತೆ ರಾಮ ಅವರು ಮದುವೆ ಆಗೋದನ್ನ ಅನೌನ್ಸ್ ಮಾಡಿದ್ರು. ಸಿಹಿ ಏನೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡಿದ್ರು ಈ ಬಡ್ಡಿ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇರ್ತಾಳೆ ಸುಬ್ಬಿಗೆ. ಸುಬ್ಬಿ ಕೇಳಿಸ್ಕೊಳಕ್ಕಾಗದೆ ಎಲ್ಲಾನು ಡೀಟೇಲ್ ಆಗಿ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಅಲ್ಲೇ ತುಗುಡಿಸ್ಕೊಂಡು ಮಲ್ಕೊಬಿಡ್ತಾಳೆ. ಆಮೇಲೆ ಹೇಳ್ತಾ ಇರ್ತಾಳೆ ಸಿಹಿ ಬಡ್ಡಿ ಬಂಗಾರಮ್ಮ ಆಂಟಿ ನನ್ನ ಬೇಕು ಅಂತ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿದ್ರು ಅಂತ ಎಲ್ಲ ಹೇಳ್ಕೊಡ್ತಾ ಇರ್ತಾಳೆ. ಆದ್ರೆ ಸಿಹಿ ಅಲ್ಲೇ ಮಲ್ಕೊಬಿಟ್ಟಿರ್ತಾಳೆ. ಅಯ್ಯೋ ಮಲ್ಕೊಂಡ್ಬಿಟ್ಟ ನೀನು ಇಲ್ಲೇನೆ ಅಂತ ಹೇಳಿ ಸಿಹಿ ಹೊರಟೋಗ್ಬಿಡ್ತಾಳೆ. ನಂತರ ಬೆಳಗ್ಗೆ ಎದ್ದು ಸೀತಾ ಸಿಹಿನ ನೋಡಿದಾಗ ಅಲ್ಲಿ ಸಿಹಿ ಇರೋದಿಲ್ಲ. ಅವಾಗ ಸಿಹಿ ಎಲ್ಲಿದ್ಯಾ ಅಂತ ಹೇಳಿ ಎದೇಳಿ ರಾಮ್ ಅಂತ ಹೇಳಿ ಎದ್ದೇಳಿಸ್ಕೊಂಡು ಆಚೆ ಬಂದು ಸಿಹಿ ಹುಡುಕ್ಬೇಕಾದ್ರೆ ಸಿಹಿ ಲಿವಿಂಗ್ ರೂಮ್ ನಲ್ಲಿ ಕೆಳಗಡೆ ಮ್ಯಾಟ್ ಮೇಲೆ ಮಲಗಿರ್ತಾಳೆ. ಇದನ್ನ ನೋಡ್ಬಿಟ್ಟು ಗಾಬರಿಯಾಗಿ ಸಿಹಿ ಎದ್ದೇಳು ಪುಟ್ಟ ಅಂತ ಕೂಗ್ತಾ ಇರ್ತಾರೆ. ರಾಮ್ ಕೂಡ ಸಿಹಿ ಎದ್ದೇಳಮ್ಮ ಅಂತ ಹೇಳಿ ಎದ್ದೇಳಿಸ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸಿಹಿ ಬರ್ತಾಳೆ. ನಂತರ ಭಾರ್ಗವಿ ಕೂಡ ಅಪ್ಪು ಸೀತಾ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಏನಾಯ್ತು, ಸಿಹಿ ಯಾಕೆ ಇಲ್ಲಿ ಮಲಗಿದ್ದಾಳೆ ಅಂತ ಕೇಳ್ತಾ ಇರ್ತಾರೆ. ಆಗ ಸೀತಾ ಯಾಕೆ ಅಂತ ಗೊತ್ತಿಲ್ಲ ಅತ್ತೆ ನಮಗೂ, ಇವಾಗ ಇತ್ತೀಚೆಗೆ ಹಿಂಗೆ ಆಡೋದನ್ನ ಕಲ್ತಿದ್ದಾಳೆ, ಏನಕ್ಕೆ ಇಲ್ಲಿ ಬಂದು ಮಲಗಿದ್ದಾಳೆ ಅಂತಾನೆ ಗೊತ್ತಿಲ್ಲ ಅಂದಾಗ ಹೌದಾ ನಿನ್ನೆ ನನ್ನ ಕೂಡ ಮಧ್ಯರಾತ್ರಿ ಬಂದ್ಬಿಟ್ಟು ಹೊಟ್ಟೆ ಹಸಿವು ಅಂತ ಅಡುಗೆ ಮನೇಲಿ ಏನೋ ಹುಡುಕ್ತಿದ್ದು, ನಾನು ಡ್ರೈ ಫ್ರೂಟ್ ಕೊಟ್ಟು ಕಳಿಸ್ತೆ ಅಂತ ಹೇಳಿದಾಗ ಸುಬ್ಬಿ ಸಿಹಿ ಮಾಕ ನೋಡ್ತಾ ಇರ್ತಾಳೆ. ಅವಾಗ ಸಿಹಿ ಸಾರಿ ಅಂತ ಹೇಳ್ತಾ ಇರ್ತಾಳೆ. ಆ ಆ್ಯಕ್ಷನ್ಗಳನ್ನ ನೋಡ್ಬಿಟ್ಟು ಭಾರ್ಗವಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇಬ್ರು ಕೂಡ ಏನೋ ಮಿಸ್ ಹೊಡಿತಿದ್ಯಲ್ಲ ಅಂತ ಭಾರ್ಗವಿಗೆ ಡೌಟ್ ಬರುತ್ತೆ. ಹೌದಾ ಹೀಗೆಲ್ಲ ಆಡ್ತಿದ್ದಾಳ, ಏನೋ ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ, ಅಲ್ಲ ಇಲ್ಲಿ ಯಾಕೆ ಬಂದು ಮಲ್ಕೋಬೇಕಿತ್ತು ಅಂತ ಹೇಳಿದಾಗ ರಾಮ್ ಅಯ್ಯೋ ಶೆಕೆ ಅಲ್ವಾ ಜಾಸ್ತಿ ಅದಕ್ಕೋಸ್ಕರ ಇಲ್ಲಿ ಬಂದು ಮಲ್ಗಿರ್ಬೋದು ಸೀತಾ ಅಂದಾಗ ರಾಮ್ ಸುಮ್ಮನೆ ಇರಿ, ಅವ್ರ ರೂಮಲ್ಲಿ AC ಇದೆ ಅಲ್ವಾ ಅಲ್ಲೇ ಮಲ್ಕೋಬೋದಿತ್ತಲ್ವಾ, ಜೊತೆಗೆ ರಾಮ್ ಜೊತೆ ಸರಿಯಾಗಿ ಮಾತಾಡ್ತಾನೋ ಇಲ್ಲ, ಇತ್ತೀಚೆಗೆ ಮಾತು ಕೂಡ ಕಮ್ಮಿ ಮಾಡಿದಾಳೆ, ಬಿಹೇವಿಯರ್ ಕೂಡ ಚೇಂಜ್ ಆಗಿದೆ, ಒಂದೊಂದು ಟೈಮ್ ನನಗೆ ಇವಳು ನಮ್ಮ ಸಿಹಿನ ಇಲ್ವಾ ಅನ್ನೋದೇ ಡೌಟ್ ಬಂದ್ಬಿಡುತ್ತೆ ಅಂದ ತಕ್ಷಣ ಎಲ್ಲ ಶಾಕ್ ಆಗ್ಬಿಡ್ತಾರೆ. ಸಿಹಿಗೂ ಶಾಕ್ ಆಗುತ್ತೆ. ಸುಬ್ಬಿ ಭಯ ಪಡ್ತಿರ್ತಾಳೆ. ನಂತರ ಸೀತಾ ನೀವು ಸುಮ್ಮನಿರಿ ರಾಮ್ ಅಂತ ಹೇಳಿ ಸಿಹಿ ಬಾ ಅಂತ ಹೇಳಿ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅವಾಗ ರಾಮ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಭಾರ್ಗವಿ ಬಂದು ಅಪ್ಪು ನಾನು ಹೇಳಿಲ್ವಾ ಇತ್ತೀಚೆಗೆ ಸಿಹಿ ತರನೇ ಆಡ್ತಾ ಇಲ್ಲ, ಇವಳು ನಮ್ಮ ಸಿಹಿ ಅಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ, ಯಾಕೋ ತುಂಬಾ ಡೌಟ್ ಬರ್ತಿದೆ. ಸೀತಾಗೂ ಕೂಡ ಗೊತ್ತಾಗ್ತಿದೆ, ಯಾಕಂದ್ರೆ ಸೀತಾ ಎತ್ತೋಳು, ಕರಳಿಗೆ ಯಾವ ಮಗು ತಾಯಿ ಬಂದ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದಾಗ ರಾಮ್ಗೆ ಸ್ವಲ್ಪ ಭಯ ಆಗುತ್ತೆ. ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಭಾರ್ಗವಿ ಕನ್ಫ್ಯೂಷನ್ ತರ ಮಾತಾಡ್ಬಿಟ್ಟು. ಆಮೇಲೆ ರಾಮ್ ಯೋಚನೆ ಮಾಡ್ತಾ ಇರ್ತಾನೆ ಸೀತಾಗೆ ಸುಬ್ಬಿ ಸಿಹಿ ಅಲ್ಲ ಅಂತ ಅನ್ನಿಸ್ತಾ ಇದ್ಯಾ ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ ಸಿಹಿ ಹೇಳ್ತಾಳೆ ಅಪ್ಪ ನೀನು ಯೋಚನೆ ಮಾಡಬೇಡ ಅಪ್ಪ, ನಾನು ಸುಬ್ಬಿಗೆ ಎಲ್ಲ ಟ್ರೈನಿಂಗ್ ಮಾಡ್ತೀನಿ, ಅಮ್ಮನಿಗೆ ಡೌಟ್ ಬರಲ್ಲ ಆಯ್ತಾ ಓಕೆನಾ ಅಂತ ಹೇಳಿ ರಾಮ್ ಕೈ ಟಚ್ ಮಾಡಿದ ತಕ್ಷಣ ರಾಮ್ಗೆ ಫೀಲ್ ಆಗುತ್ತೆ. ನಂತರ ಸಿಹಿ ಯೋಚನೆ ಮಾಡ್ತಿರ್ತಾಳೆ ಅಪ್ಪ ಫೀಲ್ ಮಾಡ್ಕೊಂಡಿದ್ರ ಅಂತ ಹೇಳ್ಬಿಟ್ಟು. ಈ ಕಡೆ ರೂಮ್ ನಲ್ಲಿ ಸೀತಾ ಸುಬ್ಬಿನ ರೆಡಿ ಮಾಡ್ತಾ ಇರ್ತಾಳೆ. ರೆಡಿ ಮಾಡ್ಬೇಕಾದ್ರೆ ನಿಂಗೆ ಏನಾದ್ರು ಹೊಟ್ಟೆ ಹಸಿದ್ರೆ ಮಧ್ಯರಾತ್ರಿ ನನ್ನ ಕೇಳು, ತಿನ್ನಕ್ಕೆ ಏನಾದ್ರು ಕೊಡ್ತೀನಿ, ಯಾವುದೋ ಇದು ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡ, ಏನ್ ಕೇಳಿದ್ರು ಮಾತಾಡಲ್ಲ ಹಿಂಗೆ ಇರ್ತೀಯಾ, ಸರಿ ಬಾ ಡಿಕ್ಟೇಷನ್ ಬರಿ ಅಂತ ಹೇಳ್ಬಿಟ್ಟು ಹೋಗಿ ನೆಲದ ಮೇಲೆ ಮಲ್ಕೊಳ್ಳೋದು ಕಲ್ತಿದ್ಯಾ, ಹಿಂಗೆಲ್ಲ ಮಾಡಬೇಡ ಓಕೆ ನಾನು ಬೇಕಾದ್ರೆ ಸುಬ್ಬಿ ಸೈಲೆಂಟ್ ಆಗಿ ಕೂತಿರ್ತಾಳೆ. ಸುಬ್ಬಿ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಸೀತಾ ಹೇಳಿದ್ಕೆಲ್ಲ ಹ್ಞೂ ಅನ್ಕೊಂಡು. ನಂತರ ಡಿಕ್ಟೇಷನ್ ಬರಿ ಅಂತ ಬುಕ್ ತಗೊಂಬಂದಾಗ ಇದೇನು ಸಿಹಿ ಎಲ್ಲದ್ರಲ್ಲೂ ಸೀತಮ್ಮ ಅಂತ ಬರ್ದಿಟ್ಟಿದ್ಯಾ, ಏನಾಗಿದೆ ನಿನ್ಗೆ, ಅಲ್ಲೇನ್ ಕೊಟ್ಟಿದ್ದಾರೆ ಏನ್ ಬರ್ದಿದ್ಯಾ ನೀನು ಅಂದಾಗ ಸುಬ್ಬಿ ಮನ್ಸಲ್ಲಿ ಅನ್ಕೋ ಅಯ್ಯೋ ನನಗೆ ಸೀತಮ್ಮ ಬಿಟ್ಟು ಬೇರೆ ಏನು ಬರೆಯಕ್ಕೆ ಬರಲ್ವಲ್ಲ ಓದಕ್ಕೂ ಬರಲ್ವಲ್ಲ ಅಂತ. ಆದ್ರೆ ಸೀತಾ ಕಂಟಿನ್ಯೂಸ್ ಆಗಿ ಬೈತಾ ಇರ್ತಾಳೆ. ರಾಮ್ ಅಲ್ಲಿಗೆ ಬಂದಾಗ ಸೀತಾ ಏನಾಯ್ತು ಅಂತ ಕೇಳ್ತಾರೆ. ನೋಡಿ ರಾಮ್ ಇಲ್ಲಿ ಅವ್ರು ಕೊಟ್ಟಿರೋದೇನು ಡಿಕ್ಟೇಷನ್ ಏನು ಬರ್ದೇ ಇಲ್ಲ, ಬರೀ ಸೀತಮ್ಮ ಅಂತ ಬರ್ದಿಟ್ಟಿದ್ದಾಳೆ, ತಗೋ ಓದು ಇಲ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅವಾಗ ರಾಮ್ಗೆ ಟೆನ್ಷನ್ ಆಗ್ತಿರುತ್ತೆ. ಈ ಕಡೆ ಸುಬ್ಬಿ ಕೂಡ ನಾನು ಏನ್ ಮಾಡೋದು ಅಂತ ಯೋಚಿಸ್ತಾ ಇರ್ತಾಳೆ. ರಾಮ್ ಹೇಳ್ತಾನೆ ಅಲ್ಲ ಸ್ಕೂಲ್ಗೆ ಹೋಗಿ ತುಂಬಾ ದಿನ ಆಯ್ತಲ್ವಾ ಅದಕ್ಕೆ ಮರ್ತೋಗಿರ್ಬೇಕು ಬಿಡಿ, ಎದೇನಕ್ಕೆ ಹಂಗಾಡ್ತೀರಾ ಅನ್ಬೇಕಾದ್ರೆ ರಾಮ್ ಸುಮ್ಮನೆ ಇರಿ ರಾಮ್, ಇವಳು ಯಾವತ್ತೂ ಈ ತರ ಮಾಡ್ದವಳಲ್ಲ, ಇತ್ತೀಚೆಗೆ ಆಡೋದು ನೋಡಿದ್ರೆ ನಮ್ ಸಿಹಿನೇ ಅಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಮತ್ತೆ ಹೇಳ್ತಾಳೆ. ಅವಾಗ ರಾಮ್ ಮತ್ತೆ ಸುಬ್ಬಿ ಇಬ್ರು ಕೂಡ ಶಾಕ್ ಆಗ್ತಾರೆ. ಆಗ ಸೀತಾ ಅಲ್ಲ ಒಂದ್ ಸ್ವಲ್ಪ ದಿನ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಮರ್ತು ಬಿಡ್ತಾರ, ಇವಳನ್ನ ಮತ್ತೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿದಾಗ ಮತ್ತೆ ಸ್ಕೂಲ್ಗೆ ಹೋಗ್ತಾಳಲ್ಲ ಸರಿ ಹೋಗ್ತಾಳೆ ಬಿಡಿ ಸೀತಾ, ಅದನ್ನೆಲ್ಲ ಯಾಕೆ ಇದು ಮಾಡ್ತೀರಾ, ನಾನು ಹೇಳ್ಕೊಡ್ತೀನಿ ಬಿಡಿ ಅಂತ ಹೇಳ್ಬೇಕಾದ್ರೆ ಮಾತಿಗೆ ನನ್ನ ಸ್ಕೂಲಿಗೆ ಕಳಿಸ್ತೀರಾ ಅಂತ ಹೇಳ್ಬಿಟ್ಟು ಸುಬ್ಬಿ ಶಾಕ್ ಆಗ್ತಾಳೆ. ಅವಾಗ ಹೌದು ಇನ್ನೂ ಆಟ ಆಡೋಕ್ಕೆ ಹೀಗೆ ಬಿಡ್ತಾರಾ, ಆಟ ಆಡೋ ಜ್ಞಾನ ಹಿಂಗೆ ಮಾಡ್ತಾರಲ್ವಾ ಅಂತ ಹೇಳಿ ರಾಮ್ ವಾದ ಮಾಡ್ತಾ ಇರ್ಬೇಕಾದ್ರೆ ಅಪ್ಪ ಮಗಳು ಇಬ್ರು ಸರಿಯಾಗಿದ್ದೀರಾ, ಮಾತಿಗೆ ಮುಂಚೆ ಮಗಳ ಸಪೋರ್ಟ್ಗೆ ಬಂದ್ಬಿಡ್ತೀರಾ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬುಕ್ ಕೊಟ್ಬಿಟ್ಟು ಸೀತಾ ಅಲ್ಲಿಂದ ಹೊರಟೋಗ್ತಾಳೆ.
ಸೀತಾ ಹೋಗಿದ ತಕ್ಷಣ ರಾಮ್ ಯಾಕೆ ಈ ಥರ ಮಾಡ್ತೀಯಾ, ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಅಂತ ಬರೀಬೇಕಲ್ವಾ, ಯಾಕೆ ಸೀತಮ್ಮ ಅಂತ ಬರ್ದಿದ್ಯಾ ಅಂದರೆ ನನಗೆ ಓದಕ್ಕೆ ಬರುತ್ತೆ, ನಾನು ಸ್ಕೂಲ್ಗೆ ಹೋಗಿದ್ರೆ ಅಲ್ವಾ ನಂಗೆ ಓದೋಕ್ಕೆ ಬರೆಯೋಕ್ಕೆ ಬರೋದು ಅಂತ ಹೇಳಿ ಸುಬ್ಬಿ ರಫಾಗಿ ಮಾತಾಡಿದಾಗ ರಾಮ್ ಉಶಿಶ್ ಅಂತ ಹೇಳಿದ ತಕ್ಷಣ ಈ ಕಡೆ ಸುಬ್ಬಿ ಬುಕ್ಕು ಮತ್ತು ಪೆನ್ಸಿಲ್ ಕಿತ್ಕೊಂಡು ಹೊರಟೋಗ್ತಾಳೆ. ಅವಾಗ ಹೇಗಾದರೂ ಮಾಡಿ ಫಸ್ಟ್ ಸ್ಕೂಲಿಗೆ ಸೇರಿಸಬೇಕು ಅಂತ ರಾಮ್ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಭಾರ್ಗವಿ ಅಡುಗೆ ಮನೆಗೆ ಬಂದು ಗೀತಾ ಸೀತನ್ ಕೊಡಬೇಕಾಗಿರೋ ಜ್ಯೂಸ್ನ ರೆಡಿ ಮಾಡ್ಕೊಳ್ಳಿ, ಬೇಗ 3 ದಿನ ಆಗೋಗಿದೆ, ಇನ್ನು ಲೇಟ್ ಮಾಡಬೇಡಿ, ಪ್ರತಿದಿನ ಮಿಸ್ ಮಾಡದೆ ಕೊಡಿ ಅಂತ ಹೇಳಿ ಆ ಡಬ್ಬ ಹುಡುಕಿ ಅಂತ ಹೇಳ್ಬಿಟ್ಟು ಹೋಗಿ ಕುತ್ಕೋತಾಳೆ ಡೈನಿಂಗ್ ಟೇಬಲ್ ಮೇಲೆ. ಆ ಕಡೆ ಗೀತಾ ಡಬ್ಬಿ ಹುಡುಕಿದ್ರೆ ಸಿಗ್ತಾನೆ ಇಲ್ಲ ಮೇಡಮ್ ಅಂತ. ಇಷ್ಟೊತ್ತು ಬೇಕಾ ಡಬ್ಬಿ ಹುಡ್ಕೋಕೆ ಅಂತ ಭಾರ್ಗವಿ ಕೇಳಿದಾಗ ಡಬ್ಬಿ ಕಾಣ್ತಾ ಇಲ್ಲ ಅಂದಾಗ ಗಾಬರಿಯಿಂದ ಭಾರ್ಗವಿ ಎದ್ದೋಗ್ಬಿಟ್ಟು ಡಬ್ಬಿ ಕಾಣ್ತಲ್ವಾ, ಏನು ಹೇಳ್ತಾ ಇದ್ದೀರಾ, ಮೊದಲು ಸರಿಯಾಗಿ ಹುಡುಕಿ ಇನ್ನೇನು ಕೆಲಸ ಮಾಡ್ತೀರಾ ಅನ್ಬೇಕಾದ್ರೆ ಡಸ್ಟ್ಬಿನಲ್ಲಿ ಡಬ್ಬಿ ಬಿದ್ದಿರುತ್ತೆ. ಮೇಡಮ್ ಡಬ್ಬಿ ಇಲ್ಲಿದೆ ಅಂದಾಗ ಡಸ್ಟ್ಬಿನ್ಗೆ ಹೇಗೋಯ್ತು ಅಂತ ಡಬ್ಬಿ ನೋಡಿದ್ರೆ ಡಬ್ಬಿ ಖಾಲಿ ಆಗಿರುತ್ತೆ, ಡಬ್ಬಿಲ್ ಪೌಡ್ರ್ ಇರಲ್ಲ. ಅವಾಗ ಭಾರ್ಗವಿ ಏನಿದು ಪೌಡ್ರ್ ಇಲ್ವಲ್ಲ ಏನಾಯ್ತು ಅಂತ ಯೋಚನೆ ಮಾಡಬೇಕಾದ್ರೆ ಈ ಕಡೆ ಸಿಹಿ ಆ ಜ್ಯೂಸ್ನ ಎಕ್ಸ್ಚೇಂಜ್ ಮಾಡೋದು, ಜೊತೆಗೆ ಸೀತಾ ಜ್ಯೂಸ್ ಕುಡಿಬೇಕಾದ್ರೆ ಬೀಳ್ಸೋದು, ಮಧ್ಯರಾತ್ರಿ ಅಡುಗೆ ಮನೆಗೆ ಬರೋದು ಎಲ್ಲನೂ ಯೋಚನೆ ಮಾಡಿಕೊಂಡು ಸುಬ್ಲಕ್ಷ್ಮಿ ನನಗೆ ಚಾಲೆಂಜ್ ಮಾಡ್ತಿದ್ಯಾ, ಅವತ್ತು ಸೀತಾ ಕುಡಿಬೇಕಿರೋ ಜ್ಯೂಸ್ ಬೀಳಿಸ್ದೆ, ಜೊತೆಗೆ ಎಕ್ಸ್ಚೇಂಜ್ ಮಾಡಿದೆ, ಡಸ್ಟ್ಬಿನಲ್ಲಿ ಡಬ್ಬಿ ಬಿದ್ದಿರುತ್ತೆ. ಮೇಡಮ್ ಡಬ್ಬಿ ಇಲ್ಲಿದೆ ಅಂದಾಗ ಡಸ್ಟ್ಬಿನ್ಗೆ ಹೇಗೋಯ್ತು ಅಂತ ಡಬ್ಬಿ ನೋಡಿದ್ರೆ ಡಬ್ಬಿ ಖಾಲಿ ಆಗಿರುತ್ತೆ, ಡಬ್ಬಿಲ್ ಪೌಡ್ರ್ ಇರಲ್ಲ. ಅವಾಗ ಭಾರ್ಗವಿ ಏನಿದು ಪೌಡ್ರ್ ಇಲ್ವಲ್ಲ ಏನಾಯ್ತು ಅಂತ ಯೋಚನೆ ಮಾಡಬೇಕಾದ್ರೆ ಈ ಕಡೆ ಸಿಹಿ ಆ ಜ್ಯೂಸ್ನ ಎಕ್ಸ್ಚೇಂಜ್ ಮಾಡೋದು, ಜೊತೆಗೆ ಸೀತಾ ಜ್ಯೂಸ್ ಕುಡಿಬೇಕಾದ್ರೆ ಬೀಳ್ಸೋದು, ಮಧ್ಯರಾತ್ರಿ ಅಡುಗೆ ಮನೆಗೆ ಬರೋದು ಎಲ್ಲನೂ ಯೋಚನೆ ಮಾಡಿಕೊಂಡು ಸುಬ್ಲಕ್ಷ್ಮಿ ನನಗೆ ಚಾಲೆಂಜ್ ಮಾಡ್ತಿದ್ಯಾ, ಅವತ್ತು ಸೀತಾ ಕುಡಿಬೇಕಿರೋ ಜ್ಯೂಸ್ ಬೀಳಿಸ್ದೆ, ಜೊತೆಗೆ ಎಕ್ಸ್ಚೇಂಜ್ ಮಾಡಿದೆ, ಆಡು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಸುಬ್ಬಿ ಬುಕ್ ತೊಗೊಂಬಂದ್ಬಿಟ್ಟು ಏನು ಬೇಕದನ್ನ ಯೋಚನೆ ಮಾಡಬೇಕಾದ್ರೆ ಸಿಹಿ ಅಲ್ಲಿಗೆ ಬಂದ್ಬಿಟ್ಟು ಏನು ಮಾಡ್ತಾ ಇದೆಯಾ ಅಂದಾಗ ಏನು ಮಾಡ್ತಾ ಇದ್ದೀನಿ ನೋಡು ಕಾಣಿಸ್ತಿಲ್ವಾ ನಿನ್ನ ಕಣ್ಣು ಅಂತ ಹೇಳಬೇಕಾದ್ರೆ ಇದೇನಿದು ಸೀತಮ್ಮ ಅಂತ ಬರ್ತೀನಿ ಅಂದಾಗ ನನಗೆ ಅದು ಬಿಟ್ಟು ಇನ್ನೇನು ಬರೆಯೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೀತಮ್ಮನ ಹೆಂಗೆ ಬೈದ್ರು ಗೊತ್ತಾ, ನೀನು ನೋಡಿದ್ರೆ ಏನು ಹೇಳ್ಕೊಡೋದಿಲ್ಲ, ನಾನು ಬೈಯೋ ಟೈಮ್ಗೆ ಎಲ್ಲೆಲ್ಲೋ ಹೋಗಿರ್ತೀಯ ಅಂತ ಹೇಳಬೇಕಾದ್ರೆ ಸೀತಮ್ಮ ನಾನು ತಪ್ಪು ಮಾಡಿದ್ದೀನಿ ಅಂದ್ಕೊಂಡು ನನಗೆ ಬೈತಾ ಇದ್ರಿಂದ ನಿನಗೆ ಇದ್ದಿದ್ಯಾ ಅಂದ್ಕೊಂಡಿದ್ದಾಳೆ. ಅಯ್ಯೋ ನೀನು ಏನಾದರೂ ಅಂದ್ಕೊಂಡು ನಂಗೆ ಅಳು ಬರ್ತಿತ್ತು ಗೊತ್ತಾ, ನೀನು ಅಲ್ಲಿ ಇರಬೇಕಿತ್ತು ಅಂತ ಹೇಳಬೇಕಾದ್ರೆ ಸೀತಮ್ಮಂಗೆ ನಾನು ಸಿಹಿ ಅಂತ ಅನ್ನಿಸ್ತಾನೆ ಇಲ್ವಂತೆ, ನಾನು ಎಲ್ಲ ಮರ್ತೋಗಿದ್ದೀನಿ ಅಂತ ಅಂದಾಗ ಸ್ಕೂಲ್ಗೆ ಹೋಗು ಎಲ್ಲ ಗೊತ್ತಾಗುತ್ತೆ ನಿನಗೆ ಅನ್ಬೇಕಾದ್ರೆ ಸ್ಕೂಲ್ಗೆ ಹೋಗಿದ್ರೆ ನನಗೂ ಅರ್ಥ ಆಗಿತ್ತಲ್ವ ಅಂದಾಗ ಸ್ಕೂಲ್ಗೆ ಹೋದ್ರೆ ಹೋಮ್ವರ್ಕ್ ಮಾಡಬೇಕಾಗುತ್ತೆ, ಎಲ್ಲ ನೆನ್ಪಿಡ್ಕೋಬೇಕಾಗುತ್ತೆ, ಮೊದಲು ನೀನು ನಾನು ಹೇಳ್ಕೊಟ್ಟಿದ್ನ ಕಲಿ, ಆಮೇಲೆ ನೀನು ಸ್ಕೂಲ್ಗೆ ಹೋಗುವೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸರಿ ಆಯಿತು ಹೇಳ್ಕೊಡು ಅಂದ್ಬಿಟ್ಟು ಸುಬ್ಬಿ ಹೇಳ್ಬೇಕಾದ್ರೆ ಸಿಹಿ ಸುಬ್ಬಿಗೆ ನೀಟಾಗಿ ಬರೆಯೋದು ಓದೋದೆಲ್ಲ ಹೇಳ್ಕೊಡ್ತಾ ಇರ್ತಾಳೆ. ಈ ಕಡೆ ಸೀತಾ ಅಡುಗೆ ಮನೆಯಲ್ಲಿ ಬೆಂಡೆಕಾಯಿ ಹೆಚ್ಚಿರ್ಬೇಕಾದ್ರೆ ಚಿಕ್ಕಿ ಬಂದ್ಬಿಟ್ಟು ಸೀತಾ ಇದೆಲ್ಲ ನೀನು ಯಾಕೆ ಮಾಡ್ತಿದ್ಯಾ, ಹೋಗಿ ರೆಸ್ಟ್ ಮಾಡು ಅನ್ಬೇಕಾದ್ರೆ ಚಿಕ್ಕಿ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ, ತಾತಂಗೆ ಬೆಂಡೆಕಾಯಿ ಸಾಂಬಾರು, ಇಷ್ಟರ ಜೊತೆಗೆ ಪಲ್ಯ ಏನು ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಚಿಕ್ಕಿ ಅಲ್ಲ ಇದೆಲ್ಲ ನೀನು ಯಾಕೆ ಮಾಡ್ತೀಯ, ನಾನು ಮಾಡ್ತೀನಿ ಹೋಗಿ ರೆಸ್ಟ್ ಮಾಡು ಅಂತ ಮಾತಾಡಬೇಕಾದ್ರೆ ಅಲ್ಲ ಚಿಕ್ಕಿ ನಾನು ಮಾಡಿದ್ರೆ ಏನಾಗುತ್ತೆ ನಾನೇ ಮಾಡ್ತೀನಿ ಬಿಡಿ ಅಂತ ವಾದ ಮಾಡಬೇಕಾದ್ರೆ ರಾಮಲ್ಲಿಗೆ ಬಂದು ಹಲೋ ಲೇಡೀಸ್ ಏನಾಗ್ತಾ ಇದೆ ಅನ್ಬೇಕಾದ್ರೆ ಚಿಕ್ಕಿಗೆ ಸನ್ನೆ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಸರಿ ಸೀತಾ ನೀನು ಅಡುಗೆ ಮಾಡು ಆಯಿತು ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಡುಗೆ ಮಾಡಿಬಿಟ್ಟು ರೆಸ್ಟ್ ಮಾಡು ಅಂದಾಗ ರಾಮ್ ಈ ಕಡೆ ಬಂದುಬಿಟ್ಟು ಸೀತಾನ ತಪ್ಕೊಂಡು ಮುದ್ದು ಮಾಡ್ತಾ ಇರಬೇಕಾದ್ರೆ ರಾಮ್ ಬಿಡಿ ನಾವು ಅಡುಗೆ ಮನೇಲಿ ಇದ್ದೀವಿ ಯಾರಾದರೂ ನೋಡಿದ್ರೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಯಾರು ನೋಡಿದ್ರೆ ಹೆಣ್ಣು ನಾವು ಗಂಡ ಹೆಂಡ್ತಿ ಅಲ್ವಾ ಅನ್ಬೇಕಾದ್ರೆ ರಾಮ್ ನಿಮ್ಗೂ ಅನ್ನಿಸ್ತಿದ್ಯಾ ನನ್ನಲ್ಲಿ ಏನೋ ನಾರ್ಮಲ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಯಾಕೆ ಸೀತಾ ಹಂಗೆ ಹೇಳ್ತಾ ಇದ್ದಾರೆ ಅನ್ಬೇಕಾದ್ರೆ ಎಲ್ಲ ನನ್ನ ನಾರ್ಮಲ್ ಆಗಿ ನೋಡ್ತಾರ ನನಗೇನೋ ಒಂಥರ ಫೀಲ್ ಆಗ್ತಾ ಇದೆ ಅಂತ ಹೇಳಿ ಸೀತಾ ಹೇಳ್ಕೊತಾ ಇರ್ತಾರೆ. ಆವಾಗ ರಾಮ್ ಶಾಕ್ ಆಗ್ತಾನೆ. ಆಗ ರಾಮ್ ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅನ್ಬೇಕಾದ್ರೆ ರಾಮ್ ನೋಡಿ ಯಾರಾದರೂ ನಾನು ಕೆಲಸ ಮಾಡ್ತಾ ಇದ್ರೆ ಬಂದುಬಿಟ್ಟು ಕೆಲಸ ಮಾಡಬೇಡ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ನಂತರ ನಾನು ಏನೇ ಮಾಡೋದಕ್ಕೆ ಹೋದ್ರೂ ಅಡುಗೆ ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತಾರೆ. ಏನಕ್ಕೆ ಹಿಂಗೆ ಆಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಜೊತೆಗೆ ಸಿಹಿ ಕೂಡ ಮೊದಲು ಸಿಹಿ ತಿಂತಿರಲಿಲ್ಲ, ಇವಾಗ ಸ್ವೀಟ್ ತಿನ್ನೋಕೆ ಆಸೆ ಪಡ್ತಾಳೆ, ಜೊತೆಗೆ ಇಂಜೆಕ್ಷನ್ ಬೇಡ ಅಂತಾಳೆ, ಹೋಮ್ವರ್ಕ್ ಮಾಡೋದಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ವಿಚಿತ್ರ ಅನ್ನಿಸ್ತಾ ಇದೆ, ನನಗೆ ಏನಾದರೂ ಆಗಿದೆಯಾ ರಾಮ್, ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ಎಲ್ಲ ಕೇಳ್ತಾ ಇರಬೇಕಾದ್ರೆ ಸೀತಾ ಯಾಕೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವಳು ಆಟ ಆಡ್ಬೇಕಾದ್ರೆ ಮರ್ತ್ಕೊಂಡಿರ್ತಾಳೆ ಅಷ್ಟೇ, ಅದು ಬಿಟ್ಟು ಇನ್ನೇನಿರುತ್ತೆ. ಇನ್ನು ಸ್ವೀಟ್ ಕ್ರೇವಿಂಗ್ಸ್ ನೀವಲ್ಲಿ ವಟಾರದಲ್ಲಿದ್ದಾಗ ಸ್ವೀಟ್ ತಿಂತಾ ಇರಲಿಲ್ಲ, ನಿಮ್ಮ ಜೊತೆ ಅವಳು ತಿಂತಾ ಇರಲಿಲ್ಲ, ಇವಾಗೆಲ್ಲ ಸ್ವೀಟ್ ನೋಡ್ತಾರೆ, ಮನೆ ತುಂಬ ಜನ ಇದ್ದಾರೆ, ಅವರೆಲ್ಲ ಸ್ವೀಟ್ ತಿನ್ನೋದು ನೋಡಿ ಕ್ರೇವಿಂಗ್ಸ್ ಆಗ್ತಾ ಇರ್ಬೋದು ಅಷ್ಟೇ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ಬೇಕಾದ್ರೆ ರಾಮ್ ನಿಮಗೂ ಗೊತ್ತು ಅವಳು ಎಷ್ಟು ಚೂಟಿ ಇದ್ದಾಳೆ, ನನ್ನ ಮಗಳು ಒಂದ್ಸಲ ಹೇಳ್ಕೊಟ್ಟಿದ್ನ ಯಾವತ್ತೂ ಮರೆಯೋಳಲ್ಲ ಅಂದಾಗ ಆಟ ಆಡಬೇಕಾದ್ರೆ ಎಲ್ಲ ಮರ್ತ್ಕೋತಾರೆ ಬಿಡಿ ಸೀತಾ ಅಂತ ಹೇಳಬೇಕಾದ್ರೆ ರಾಮ್ ಹಂಗಲ್ಲ ಅನ್ಬೇಕಾದ್ರೆ ನಿಮ್ಗೇನಾದರೂ ಯಾವತ್ತೂ ನೀವು ನನಗೆ ನಾರ್ಮಲ್ ಅಂತಾನೆ ಅನ್ಸಿರೋದು, ಏನೂ ಅನ್ಸಿಲ್ಲ ಅಂತ ಹೇಳಿ ರಾಮ್ ಮುತ್ಕೊಡ್ತಾನೆ ಸೀತಂಗೆ, ಸಮಾಧಾನ ಮಾಡ್ತಾನೆ. ಹೇಗೋ ಸೀತಾ ಅದನ್ನ ಮರ್ತ್ಕೋತಾಳೆ, ಜೊತೆಗೆ ನೆಲದ ಮೇಲೆ ಮಲ್ಕೋತಾಳೆ, ಹೇಳಿದ ಕಲಿಯೋದಿಲ್ಲ, ತುಂಬ ವಿಚಿತ್ರ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳಿದ್ ನೋಡ್ಬಿಟ್ಟು ರಾಮ್ ಮನಸ್ಸಲ್ಲೇ ಅನ್ಕೋತಾನೆ ಅಲ್ಲ ಸೀತಾಗೆ ಯಾಕೆಲ್ಲ ಹೀಗೆ ಅನ್ನಿಸ್ತಾ ಇದೆ, ಏನಕ್ಕೆ ಡೌಟ್ ಬರ್ತಾ ಇದೆ, ಸುಬ್ಬಿ ಸಿಹಿ ಅಲ್ಲ ಅಂತ ಗೊತ್ತಾದ್ರೆ ದೇವ್ರೆ ಏನು ಮಾಡೋದಪ್ಪ ಅಂತ ಯೋಚಿಸ್ತಾ ಇರ್ತಾನೆ. ಈ ಕಡೆ ಸಿಹಿ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಕೈ ಮುಗಿ ಬೇಡವಾ ಯಾಕಂದ್ರೆ ಸುಬ್ಬಿ ಬಂದ್ಬಿಟ್ಟು ಇದೇನು ಮಾಡ್ತಾ ಇದೆಯಾ ನೀನು ಅಂದಾಗ ನೋಡು ನನಗೆ ಅಲ್ಲಿ ಗಾಡ್ ಅಂಕಲ್ ಇದ್ರಲ್ಲ ಅವ್ರು ನನಗೆ ತಾಯ್ತಾ ಕಟ್ಟಿದ್ದಾರೆ, ನಾನು ಡೈಲಿ ಹನುಮಾನ್ ಚಾಲಿಸ್ ಹೇಳಿದ್ರೆ ನನಗೆ ಪವರ್ ಬರುತ್ತಂತೆ, ಜಾಸ್ತಿ ಶಕ್ತಿ ಬರುತ್ತಂತೆ ಅಂದಾಗ ಹೇಳು ಮತ್ತೆ ಅನ್ಬೇಕಾದ್ರೆ ಅಯ್ಯೋ ನೀನು ನಂಗೆ ಹೆಲ್ಪ್ ಮಾಡಬೇಕು ಸುಬ್ಬಿ ಮಾಡ್ತೀಯ ಅಂದಾಗ ಏನು ಹೇಳು ಅಂದಾಗ ದೇವ್ರ ಮನೇಲಿ ದೀಪ ಹಚ್ಚು ಅಂತ ಕೇಳ್ತಾಳೆ. ಅವಾಗ ಅಷ್ಟೇ ತಾನೇ ಹಚ್ತೀನಿ ಅಂತ ಹೇಳಿ ದೇವ್ರ ಮನೇಲಿ ಸುಬ್ಬಿ ದೀಪ ಹಚ್ಬಿಟ್ಟು ಬರ್ತಾಳೆ. ದೇವ್ರೆ ಸಿಹಿಗೆ ಬೇಗ ಪವರ್ ಬರಲಪ್ಪ ಶಕ್ತಿ ಬರಲಪ್ಪ ಅಂತ ಕೇಳ್ಕೊತಾಳೆ. ಅವಾಗ ಹನುಮಾನ್ ಚಾಲೀಸ್ ಹೇಳು ಈಗ ಮತ್ತೆ ಅನ್ಬೇಕಾದ್ರೆ ನಂಗೆ ಹನುಮಾನ್ ಚಾಲೀಸ್ ಹೇಳಕ್ ಬರಲ್ವಲ್ಲ, ನೀನು ನನಗೆ ಇನ್ನೊಂದು ಹೆಲ್ಪ್ ಮಾಡ್ತೀಯ
ಅಂದಾಗ ಏನದು ಅಂತ ಕೇಳ್ತಾಳೆ ಸುಬ್ಬಿ. ಅವಾಗ ಅಲೆಕ್ಸಾ ಪ್ಲೀಸ್ ಪ್ಲೇ ದ ಹನುಮಾನ್ ಚಾಲೀಸ್ ಅಂತ ಕೇಳ್ತೀಯ ಅಂದಾಗ ಏನೋ ಅರೆ ಇಸ್ಕಿ ಅಲೆಕ್ಸಾನ ಅದೆಲ್ಲ ಹೇಳಕ್ ಬರಲ್ಲ ಅಂತಾಳೆ. ನಾನು ಹೇಳ್ಕೊಡ್ತೀನಿ ಹಂಗೆ ಹೇಳು ಅಂದಾಗ ಓಕೆ ಅಲೆಕ್ಸಾ ಪ್ಲೇ ದ ಹನುಮಾನ್ ಚಾಲೀಸ್ ಅಂತ ಹೇಳು ಅಂತ ಸಿಹಿ ಹೇಳ್ಕೊಡ್ಬೇಕಾದ್ರೆ ಅಲೆಕ್ಸಾ ಅಲೆಕಾ ಅಂತ ಹೇಳ್ತಾ ಇರ್ತಾಳೆ. ಅಲೇಕ ಅಲ್ಲ ಅಂದಾಗ ಅಪ್ಲಾ ಅಲ್ಲ ಅಂದಾಗ ಪ್ಲೇ ಅಂತ ಹೇಳ್ಕೊಟ್ಬಿಟ್ಟು ಹನುಮಾನ್ ಚಾಲೀಸ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಸಾಂಗ್ ಬರ್ತಾ ಇರೋದಾಗ ರಾಮ ಮತ್ತೆ ಸೀತೆ ಹೇಳ್ಕೊಂಡು ಇಬ್ರು ಬರ್ತಾರೆ ಏನಿದು ಅಂತ. ಅವಾಗ ಅರೆ ಸಿಹಿ ಹನುಮಾನ್ ಚಾಲೀಸ್ ಹೇಳ್ತಿದ್ಯಾ ಏನಿದು ಅಂತ ಕೇಳ್ತಾರೆ. ಅವಾಗ ಸಿಹಿ ಹೇಳ್ತಾಳೆ ಸೀತಮ್ಮ ನೀನು ಹನುಮಾನ್ ಚಾಲೀಸ್ ಹೇಳಿದ್ರೆ ಪವರ್ ಬರುತ್ತೆ ಅಂತ ಹೇಳಿದಲ್ಲ, ಅದಕ್ಕೆ ನೀನು ಒಳ್ಳೇದಾಗುತ್ತೆ ಅಂದಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳು ಸುಬ್ಬಿ ಅಂತ ಅಂದಾಗ ಸುಬ್ಬಿ ಅದನ್ನೇ ಹೇಳ್ತಾಳೆ. ಅವಾಗ ಹೌದಾ ಹನುಮಂತ ನೀನು ಕೇಳಿದ್ದೆಲ್ಲ ಕೊಡ್ಲಿ ಒಳ್ಳೇದಾಗ್ಲಿ ಹೇಳು ಅಂತ ಹೇಳ್ಬಿಟ್ಟು ಸೀತಾ ಖುಷಿಯಿಂದ ರಾಮ್ ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಸಿಹಿ ಮತ್ತೆ ಸುಬ್ಬಿ ಇಬ್ರು ಕೂಡ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಸಿಹಿಗೆ ಪವರ್ ಬಂದರೆ ಭಾರ್ಗವಿ ಕತೆ ಅಷ್ಟೇನೆ. ನಂತರ ಸಿಹಿ ಸುಬ್ಬಿ ಮೇಲೆ ಬಂದು ಸಿಹಿ ಥರನೇ ಇರ್ತಾಳೆ ಅನ್ಸುತ್ತೆ, ಸೀತಾರಾಮ ಮತ್ತೆ ಚೆನ್ನಾಗ್ತಾರೆ ಅನ್ಸುತ್ತೆ. ಭಾರ್ಗವಿ ಆಟ ಬಯಲಾಗಬೇಕು ಅನ್ನೋದಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.